ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ವಾಶ್ ಮಾಡ್ತಾ ಇದ್ದೀವಿ. ಯಾರು ಏನಾದರೂ ಗಲಾಟೆ ಮಾಡಿದ್ದಾರೆ, ಏನಾದರೂ ಖರ್ಚು ಮಾಡಿದ್ದಾರೆ, ಮತ್ತೆ ಸೀದಾ ಕಲಿಸ್ತೀನಿ ಜೈಲಿಂದ ಹೊರಗಡೆ. ನೆಕ್ಸ್ಟ್ ಸುಧಾರಣೆ ಆಗಲ್ಲ, ಕಾಂಟ್ಯಾಕ್ಟ್ ಹಾಕಿ ಹೊರಗಡೆ ಕಲಿಸ್ತೀವಿ. ಮತ್ತೆ ಸುಧಾರಣೆ ಆಗಿ ನೆಕ್ಸ್ಟ್ ಕ್ರಮ ತಗೊಳ್ತೀವಿ. ನಿಮ್ಗೆ ಗೊತ್ತಿದೆ. ನಿಮಗೆ ಕೂಡ ಮುಂದಿದ್ದು ಮತ್ತೆ ಸುಧಾರಣೆ ಆಗಲ್ಲ, ನಿಮಗೆ ಆಗಲ್ಲ. ಮುಂದಿನ ನಿಮಗೆ ಕ್ರಮ ತಗೊಳ್ಬೇಕಾಗುತ್ತೆ. ಮಾಡಿ ಬರ್ತೀರಾ? ಇವನು ಬೇಲ್ಗೆ ಹೋಗ್ತೀವಿ ನಾವು. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕ್ತಾರಲ್ಲ ಅವರನ್ನು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕ್ಸ್ಬೇಕು. ನಾವು ಮಾಡಬಾರ್ದು ಸರ್. ಸೋಷಿಯಲ್ ಮೀಡಿಯಲ್ಲಿ ನೀನು ಯಾರು ಸ್ಟಂಟ್ ಹಾಕಿ ಸ್ಟಂಟ್ ಮಾಡಿ ಇದು ಮಾಡಿದ್ರನ್ನ ನೀವು ಮತ್ತೆ ನಿಮ್ಮ ಮೇಲೆ ಕೇಸ್ ಆಗುತ್ತೆ. ಕರ್ಕೊಂಬರ್ರಿ ಜೈಲ್ಗೆ ಹೋಗಿ ರಿಸೀವ್ ಮಾಡ್ತೀನಿ. ಯಾರು ಕೆಸಂಬಳಿ ಸರ್. ಎಲ್ಲಿದೆ ಪ್ರಕಾಶ್? ಪ್ರಕಾಶ್ ಪ್ರಕಾಶ್ ಸುರೇಶ್ ರೌಡೀಸ್ ಯಾರ್ಯಾರಿದ್ದಾರೆ ಅವ್ರಿಗೆ ಕರೆಸಿ ರೌಡಿ ಪರೇಡ್ ನಾವು ಮಾಡಿದ್ದೀವಿ. ಯಾಕೆ ಮಾಡಿದ್ದೀವಿ? ನಿಮ್ಮದು ಆ್ಯಕ್ಟಿವಿಟಿ ಏನಿದೆ, ಚಟುವಟಿಕೆ ಏನಿದೆ ಅದ್ರ ಬಗ್ಗೆ ನಿಗಾ ಇಟ್ಕೊಳ್ಳಿಕ್ಕೆ, ಮತ್ತು ನಿಮಗೆ ಮತ್ತೊಂದು ಸಲ ಎಚ್ಚರಿಕೆ ಕೊಡಲಿಕ್ಕೆ. ಇಲ್ಲಿ ಯಾವುದೇ ರೀತಿಯಿಂದ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಮತ್ತು ಜನರಿಗೆ ನೀವು ತೊಂದರೆ ಕೊಡಬಾರ್ದು. ಕಾನೂನು ಪ್ರಕಾರ ಇರಬೇಕು. ಏನಾದರೂ ಜಗಳ ಗಲಾಟೆಗೆ ಹೋಗಬಾರ್ದು. ನಾವೆಲ್ಲ ಕೆಲವು ಆ್ಯಕ್ಟಿವ್ ಇದ್ದಾರೆ, ಇನ್ನು ನಾವು ಸೆಪ್ರೇಟ್ ಲಿಸ್ಟ್ ಮಾಡ್ಕೊಂಡಿದ್ದೀವಿ. ಯಾರು ಯಾರು ಆ್ಯಕ್ಟಿವ್ ಇದ್ದಾರೆ ಅವ್ರು ಇನ್ನೂ ಸುಧಾರಣೆ ಆಗ್ತಾ ಇಲ್ಲ, ಅವ್ರ ಮೇಲೆ ನಾವು ಮುಂದೆ ಕ್ರಮ ತಗೊಳ್ತೀವಿ. ಈಗಾಗಲೇ ನಾವು 4 ಜನ ಮೇಲೆ ಗುಂಡಾ ಆ್ಯಕ್ಟ್ ಹಾಕಿ ಜೈಲ್ಗೆ ಕಳಿಸಿದ್ದೀವಿ. ಅವ್ರು ಹೈಕೋರ್ಟಲ್ಲಿ ಅಡ್ವೈಸರಿ ಬೋರ್ಡಲ್ಲಿ ಕೂಡ ಅಪ್ರೂವಲ್ ಆಗಿದೆ. ಮುಂದೆ ಕೂಡ ಯಾರ್ದು ಸುಧಾರಣೆ ಆಗ್ತಾ ಇಲ್ಲ ಅವ್ರ ಮೇಲೆ ಗುಂಡಾ ಆ್ಯಕ್ಟ್ ಮಾಡ್ತೀವಿ, ಮತ್ತು ಅಷ್ಟು ಗಡೀಪಾರು ಕೂಡ ಮಾಡ್ತೀವಿ. ಯಾರು ಕೆಲವು ಹೊಸ ರೌಡೀಸ್ ಕೂಡ ಬಂದಿದ್ದಾರೆ, ಬಡ್ಡಿಂಗ್ ರೌಡಿ ಸೀಟ್ ಕೂಡ ನಾವು ಓಪನ್ ಮಾಡಿದ್ದೀವಿ, ಇನ್ನೂ ಕೆಲವು ಓಪನ್ ಮಾಡ್ತೀವಿ. ಸೊ ಎಲ್ಲರಿಗೆ ಯಾರು ಕಾನೂನು ವಿರುದ್ಧವಾಗಿ ಕೆಲಸ ಮಾಡ್ತಾರೆ, ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರೆ, ಜನರಿಗೆ ಭಯ ಕೊಡ್ತಾರೆ, ಅವ್ರಿಗೆ ನನ್ನ KGF ಪೊಲೀಸ್ ಇಲಾಖೆಯಿಂದ ಸ್ಟ್ರಿಕ್ಟ್ ವಾರ್ನಿಂಗ್ ಇದೆ. ನೀವು ಸರಿಯಾಗಿ ಇರಬೇಕು. ನಿಮಗೆ ಏನಾದರೂ ಸಮಸ್ಯೆ ಇರಲಿ ನಮ್ಮ ಹತ್ರ ಬನ್ನಿ, ನಮಗೆ ಹೇಳಿ, ನಾವು ಖಂಡಿತ ನಿಮಗೆ ಸಹಾಯ ಮಾಡ್ತೀನಿ. ನೀವು ಸ್ವಂತ ಹೋಗಿ ಜಗಳ ಗಲಾಟೆ ಮಾಡಬಾರ್ದು. ಇವತ್ತು ಭಾಳ ಜನ ಬಂದಿಲ್ಲ, ಅರೌಂಡ್ 260 ರೌಡೀಸ್ ಬಂದಿದ್ದಾರೆ, ಕೆಲವು ಜನ ಬಂದಿಲ್ಲ. ದ್ಯಾಟ್ ಮೀನ್ಸ್ ಅವರದು ಇನ್ನೂ ಸುಧಾರಣೆಗೆ ಚಾನ್ಸ್ ಇಲ್ಲ. ಇಲ್ಲಿ ನಾವು ಕರಿತೀವಿ, ನಿಮ್ಮದು ಏನು ಆ್ಯಕ್ಟಿವಿಟಿ ಅದ್ರ ಮೇಲೆ ನಿಗಾ ಇಟ್ಕೊಳ್ಳಿ. ಯಾರು ಬರ್ತಾ ಇಲ್ಲ, ದ್ಯಾಟ್ ಮೀನ್ಸ್ ಸಿಂಪಲ್ ಅವ್ರಿಗೆ ಇನ್ನೂ ಸುಧಾರಣೆ ಆಗಿಲ್ಲ. ಅವ್ರ ಮೇಲೆ ನಾವು ಮುಂದಿನ ಕ್ರಮ ತಗೊಳ್ತೀವಿ. ಅವ್ರದ್ದು ಕೂಡ ಕರೆಸ್ತೀವಿ, ಸರ್ಕಿಲ್ ಲೆವೆಲ್ ಕರೆಸ್ತೀವಿ. ಇನ್ನೂ ಬಂದಿಲ್ಲ ಅವ್ರಿಗೆ ಮನೆಯಿಂದ ಅವ್ರಿಗೆ ಪಿಕ್ ಮಾಡಿ ಅರೆಸ್ಟ್ ವಾರೆಂಟ್ ತಗೊಂಡು ನಾವು ಅವ್ರ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ಗುಂಡಾ ಆ್ಯಕ್ಟ್ ಕೂಡ ಹಾಕ್ತೀವಿ. ಸೊ ಯಾರಿಗೆ ನಾವು ಕರಿತೀವಿ ಆ ಟೈಮಲ್ಲಿ ಬರಬೇಕು. ನಿಮಗೆ ಸ್ಟೇಷನಲ್ಲಿ ಯಾವ ಕರೀತಾರೆ ಬರಬೇಕು. ಮತ್ತು ಯಾರ್ದು ಸುಧಾರಣೆ ಆಗಿದೆ, ಏನೂ ಕೇಸ್ ಇಲ್ಲ, ಲಾಸ್ಟ್ 10 ವರ್ಷದಲ್ಲಿ ಏನೂ ಕೇಸ್ ಇಲ್ಲ, ಶಾಂತಿಯುತವಾಗಿರ್ತಾರೆ, ಏನು ತೊಂದರೆ ಕೊಡ್ತಾರೆ, ಅವ್ರು ನಾವು ಕ್ಲೋಸ್ ಕೂಡ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಸುಮಾರು ಜನದು ಮೋರ್ ದೆನ್ 100 ರೌಡಿ ಸೀಟ್ಸ್ ನಾವು ಕ್ಲೋಸ್ ಮಾಡ್ತೀವಿ. ಸೊ ನೀವು ಕೂಡ ಯಾರು ಇದ್ದಾರೆ ನೀವು ಕೂಡ ಸುಧಾರಣೆ ಮಾಡಬೇಕು. ನಿಮಗೆ ಮತ್ತೆ ನಾನು ಹೇಳ್ತೀನಿ, ನಿಮ್ಗೆ ಏನಾದರೂ ಸಮಸ್ಯೆ ಇರಲಿ ನಮಗೆ ಹೇಳಿ, ಪೂರ್ತಿ ನಿಮಗೆ ಕೂಡ ಸಹಾಯ ಮಾಡ್ತೀನಿ. ನಿಮಗೆ ಪದೇ ತೊಂದರೆ ಕೊಡ್ಲಿಕ್ಕೆ ನಿಮಗೆ ಇಷ್ಟ ಆಗಲ್ಲ. ನಿಮಗೆ ರೌಡಿ ಸೀಟ್ ಓಪನ್ ಮಾಡ್ತೀವಿ. ಯಾಕೆ ಮಾಡ್ತೀವಿ? ನಿಮ್ಮ ಮೇಲೆ ನಿಗಾ ಇಟ್ಕೊಳ್ಳಿಕ್ಕೆ. ನೀವು ಜನರಿಗೆ ಮತ್ತೆ ಬಾಕಿ ನಿಮ್ಮ ಫ್ರೆಂಡ್ಸ್ಗೆ ಬಾಕಿ ಗ್ರೂಪ್ ಮಾಡಿ ಅದೆಲ್ಲ ಭಯ ಕೊಡ್ತೀರಿ. ಅದಕ್ಕೆ ನೀವು ಯಾವುದೇ ರೀತಿಯಿಂದ ಕಾನೂನು ಉಲ್ಲಂಘನೆ ಮಾಡಬಾರ್ದು, ಶಾಂತಿಯುತವಾಗಿ ಇರಬೇಕು. ಏನಾದರೂ ಸಮಸ್ಯೆ ಇದೆ ನಮಗೆ ಹೇಳಬೇಕು. ಮತ್ತೊಂದು ಸಲ ಈಗ ವಾರ್ನಿಂಗ್ ಕೊಡ್ತೀನಿ, ನೀವು ಮತ್ತೆ ಹೋಗಿ ನಿಮ್ಮ ಕೆಲಸ ಮಾಡಿ. ಮತ್ತೆ ಜನರಿಗೆ ಪಬ್ಲಿಕ್ಗೆ ಯಾವುದೇ ರೀತಿಯಿಂದ ಭಯ ಕೊಡಬಾರ್ದು, ತೊಂದರೆ ಕೊಡಬಾರ್ದು. ಮತ್ತೆ ಯಾರು ಸುಧಾರಣೆ ಆಗಿದೆ ಅವ್ರಿಗೆ ನಾವು ಕ್ಲೋಸ್ ಮಾಡ್ತೀವಿ.
ನಾವು ಪರಿಶೀಲನೆ ಮಾಡ್ತೀವಿ. ಮತ್ತು ಮುಂದಿನ ಕೂಡ ಕ್ಲೋಸ್ ಮಾಡಿದ ನಂತರ ಕೂಡ ಏನಾದರೂ ಮತ್ತೆ ನೀವು ಮಾಡಿದ್ದೀರಿ ಮತ್ತೆ ನಾವು ಓಪನ್ ಕೂಡ ಮಾಡ್ತೀವಿ. ಈ ಥರ ಎಲ್ಲ ನಿಮ್ಮದು ರೌಡಿ ಶೀಟ್ ಕ್ಲೋಸ್ ಆಗಿದೆ, ನೀವು ಆಮೇಲೆ ಫ್ರೀ ಆಗಿ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಗುಂಡಾಗಿರಿ, ಥರ ಮಾಡಬಾರ್ದು. ಯಾರ್ದು ರೌಡಿ ಶೀಟ್ ಕ್ಲೋಸ್ ಮಾಡ್ತೀವಿ ನಾವು, ಅವರು ಮತ್ತೆ ಯಾವುದೇ ರೀತಿಯಿಂದ ಗಲಾಟೆ ಮಾಡಬಾರ್ದು. ನೆಕ್ಸ್ಟ್ ಯಾವುದೇ ಮಾಡಿದ್ರೆ ಯಾರ್ದು ಕ್ಲೋಸ್ ಮಾಡ್ತೀವಿ ಅದು ಮಾಡ್ತಾರೆ, ಅವ್ರ ರೌಡಿ ಸೀಟ್ ಜೊತೆ ನಾವು ಫಸ್ಟ್ ಎಕ್ಸ್ಟರ್ನ್ಮೆಂಟ್ ಕೂಡ ಮಾಡ್ತೀವಿ, ಗಡೀಪಾರ್ ಕೂಡ ಮಾಡ್ತೀವಿ. ಬಿಕಾಸ್ ನಾವು ಯಾಕಿದ್ರೆ ನಿಮಗೆ ಕ್ಲೋಸ್ ಮಾಡ್ತೀವಿ ಒಂದು ನಂಬಿಕೆ ಮೇಲೆ ನಿಮ್ಮದು ಸುಧಾರಣೆ ಆಗಿದೆ. ಅದು ನೀವು ಸುಧಾರಣೆ ಆಗಿಲ್ಲ ಮತ್ತೆ ಗಲಾಟೆ ಮಾಡ್ತೀರಿ, ಕೇಸ್ ಆಗತ್ತೆ, ಬಟ್ ನಿಮ್ಮ ಮೇಲೆ ಖಂಡಿತ ಕ್ರಮ ಆಗತ್ತೆ. ಮತ್ತೆ ಕೆಲವು ರೌಡೀಸ್ ಏನ್ ಸಮಯ ಇಲ್ಲಿ ಮಾಡಲ್ಲ, ಅಲ್ಲಿ ಬೆಂಗಳೂರು ಹೋಗಿ, ಮಾಲೂರು ಹೋಗಿ, ಕೋಲಾರ ಹೋಗಿ, ಅಲ್ಲಿ ಹೋಗಿ ಗಲಾಟೆ ಮಾಡ್ತೀರಿ. ನೀವು ಯಾವುದೇ ಜಾಗ ಅಲ್ಲಿ ಹೋಗಿ ಅಲ್ಲಿ ಗಲಾಟೆ ಮಾಡಬಾರ್ದು. ಎಲ್ಲಿ ಹೋಗಿ ನೀವು ಯಾವುದೇ ಸೆಟಲ್ಮೆಂಟ್ ಮಾಡ್ತೀರಿ, ಚೆನ್ನಾಗಿ ಭಯ ಕೊಡ್ತೀರಿ, ಲಾಂಗ್ ಮಚ್ ತಗೊಂಡು ಇಲ್ಲಿ ಭಯ ಕೊಡ್ತೀರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬಾರ್ದು. ಅಲ್ಲಿ ಕೂಡ ನೀವು ಯಾವುದೇ ಈ ಥರ ಇಲ್ಲೀಗಲ್ ಆಕ್ಟಿವಿಟಿ ಮಾಡಿದಿರಿ ಮತ್ತೆ ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ. ನೀವು ಲಾಸ್ಟ್ ಟೈಮ್ ಕೂಡ ನಿಮಗೆ ವಾರ್ ಮಾಡಿದ್ದೀವಿ ಸಿವಿಲ್ ಕೇಸಲ್ಲಿ. ನೋಡಪ್ಪ, ನಾವು ಪೂರ್ತಿ ರೆಡಿ ಇದೆ ನಿಮ್ಮದು. ನೀವು ಏನಾದರೂ ಮಾಡಿದೆ ನಿಮಗೆ ಸೀದಾ ಗಡೀಪಾರ್ ಮಾಡ್ತೀವಿ. ನಿಮಗೆ ಬರಲಿಕ್ಕೆ ಸಾಧ್ಯತೆ ಆಗಲ್ಲ, ಅಲ್ಲೇ ಇರಬೇಕಾಗತ್ತೆ. ಯಾವ್ದು ಈ ಬೀದರ್ ಆ ಕಡೆ ಹೋಗ್ಲಿಕ್ಕೆ ಇಷ್ಟ ಇದೆಯಾ? ಜಮೀನು ಗಲಾಟೆ ಕಾನೂನು ಸರ್ಕಾರ ಬಗ್ಗೆ ಸಿಗುತ್ತಾ? ಜಮೀನು ಗಲಾಟೆ ನಿಮ್ಗೆ ಗಲಾಟೆ ಯಾಕೆ ಮಾಡ್ತೀರಾ? ನಿಮಗೆ ಯಾರು ತೊಂದರೆ ಕೊಡ್ತಾರೆ ನಮಗೆ ಹೇಳಿ, ನಾವು ಪೊಲೀಸಲ್ಲಿ ನಿಮಗೆ ರಚನೆ ಕೊಡ್ತೀವಿ. ತಂದು ಜಗಳ ಯಾಕೆ ಮಾಡ್ತೀರಾ? ನೆಕ್ಸ್ಟ್ ಯಾವುದೇ ಕಂಪ್ಲೇಂಟ್ ಬಂದರೆ ನಿಮಗೆ ಗಡೀಪಾರ್ ಮಾಡ್ತಿದ್ವಿ ಸರ್. ನಮ್ಮದು ರೆಡಿ ಇದೆ ಪ್ರಪೋಸಲ್ ಎಲ್ಲ. ಬಾಕಿ ನೀವೆಲ್ಲ ಕೂಡ ಏನು ಜಗಳ ಆಗ ಮಾಡಬಾರ್ದು, ಗಲಾಟೆ ಮಾಡಬಾರ್ದು. ಹರ್ಷ ಮತ್ತು ಉಪೇಂದ್ರ, ಹರ್ಷ ಯಾರು? ಉಪೇಂದ್ರ, ಉಪೇಂದ್ರ, ನವೀನ್ ಒಂದೇ ಕೇಸ್ ಇದೆ. ಯಾವಾಗ ಸಂಪತ್, ಉಪೇಂದ್ರ ಇಲ್ಲಿ ಮುಂದೆ ನೆಕ್ಸ್ಟ್ ಡೇಟ್ ಯಾವಾಗಿದೆ? ಹೋಗಿದ್ದ ಏನು ಸಮಸ್ಯೆ ಇದೆಯಾ? ಒಂದೇ ಮಾಡ್ತೀರಾ? ಎಲ್ಲ ಒಂದೇ ಕೇಸಲ್ಲಿ ಯಾಕೆ ಸುಮ್ಮನೆ ತೊಂದರೆ ಮಾಡ್ತೀರಾ? ಮಾಡಿಲ್ಲ ಯಾವ ಕೇಸು? ನಾವು 4 ಜನ ಮೇಲೆ ಗುಂಡಾ ಆಕ್ಟ್ ಹಾಕಿ ಜೈಲ್ಗೆ ಕಳಿಸಿದೀವಿ. और हाईकोर्ट अडवैसरी बोर्ड ಕೂಡ ಅಪ್ರೂವಲ್ ಆಗಿದೆ. ಮುಂದೆ ಕೂಡ ಯಾರ್ದು ಸುಧಾರಣೆ ಆಗ್ತಾ ಇಲ್ಲ ಅವ್ರ ಮೇಲೆ ಗುಂಡಾ ಆಕ್ಟ್ ಮಾಡ್ತೀವಿ ಮತ್ತೆ ಫಸ್ಟ್ ಗಡೀಪಾರ್ ಕೂಡ ಮಾಡ್ತೀವಿ. ಯಾರು ಕೆಲವು ಹೊಸ ರೌಡೀಸ್ ಕೂಡ ಬಂದಿದ್ದಾರೆ, ಬಡಿಂಗ್ ರೌಡೀಸ್ ಕೂಡ ನಾವು ಓಪನ್ ಮಾಡಿದೀವಿ, ಇನ್ನು ಕೆಲವು ಓಪನ್ ಮಾಡ್ತೀವಿ. ಸೊ ಎಲ್ಲರಿಗೆ ಯಾರು ಕಾನೂನು ವಿರುದ್ಧವಾಗಿ ಕೆಲಸ ಮಾಡ್ತಾರೆ, ಲಾ ಅಂಡ್ ಆರ್ಡರ್ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರೆ, ಜನರಿಗೆ ಭಯ ಕೊಡ್ತಾರೆ, ಅವರಿಗೆ ನನ್ನ ಕೆಜಿಎಫ್ ಪೊಲೀಸ್ ಇಲಾಖೆಯಿಂದ ಸ್ಟ್ರಿಕ್ಟ್ ವಾರ್ನಿಂಗ್ ಇದೆ. ನೀವು ಸರಿಯಾಗಿ ಇರಬೇಕು. ನಿಮಗೆ ಏನಾದ್ರು ಸಮಸ್ಯೆ ಇದ್ರಿ ನಮಗೆ ನಮ್ಮ ಹತ್ರ ಬನ್ನಿ, ನಮಗೆ ಹೇಳಿ, ನಾವು ಖಂಡಿತ ನಿಮಗೆ ಸಹಾಯ ಮಾಡ್ತೀನಿ. ನೀವು ಸ್ವಂತ ಹೋಗಿ ಜಗಳ ಗಲಾಟೆ ಮಾಡಬಾರ್ದು. ಇವತ್ತು ಭಾಳ ಜನ ಬಂದಿಲ್ಲ, ಅರೌಂಡ್ 260 ರೌಡೀಸ್ ಬಂದಿದ್ದಾರೆ, ಕೆಲವು ಜನ ಬಂದಿಲ್ಲ. ದಟ್ ಮೀನ್ಸ್ ಅವರದು ಇನ್ನೂ ಸುಧಾರಣೆಗೆ ಚಾನ್ಸ್ ಇಲ್ಲ. ಇಲ್ಲಿ ನಾವು ಕರಿತೀವಿ, ನಿಮಗೆ ನಿಮ್ದು ಏನು ಆಕ್ಟಿವಿಟಿ ಅದ್ರ ಮೇಲೆ ನಿಗಾ ಇಟ್ಕೊಳ್ಳಿ. ಯಾರು ಬರ್ತಾ ಇಲ್ಲ, ದಟ್ ಮೀನ್ಸ್ ಸಿಂಪಲ್ ಅವ್ರಿಗೆ ಇನ್ನೂ ಸುಧಾರಣೆ ಆಗಿಲ್ಲ. ಅವ್ರ ಮೇಲೆ ನಾವು ಮುಂದಿನ ಕ್ರಮ ತಗೊಳ್ತೀವಿ. ಅವ್ರದ್ದು ಕೂಡ ಕರೆಸ್ತೀವಿ, ಸರ್ಕಲ್ ಲೆವೆಲ್ ಕರೆಸ್ತೀವಿ. ಇನ್ನೂ ಬಂದಿಲ್ಲ ಅವ್ರಿಗೆ ಮನೆಯಿಂದ ಅವ್ರಿಗೆ ಪಿಕ್ ಮಾಡಿ ಅರೆಸ್ಟ್ ವಾರೆಂಟ್ ತಗೊಂಡು ನಾವು ಅವ್ರ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ಗುಂಡಾ ಆಕ್ಟ್ ಕೂಡ ಹಾಕ್ತೀವಿ. ಸೊ ಯಾರಿಗೆ ನಾವು ಕರಿತೀವಿ ಆ ಟೈಮಲ್ಲಿ ಬರಬೇಕು. ನಿಮಗೆ ಸ್ಟೇಷನಲ್ಲಿ ಯಾವ ಕರೀತಾರೆ ಬರಬೇಕು. ಮತ್ತೆ ಯಾರ್ದು ಸುಧಾರಣೆ ಆಗಿದೆ, ಏನೋ ಕೇಸ್ ಇಲ್ಲ, ಲಾಸ್ಟ್ 10 ವರ್ಷದಲ್ಲಿ ಏನೂ ಕೇಸ್ ಇಲ್ಲ,
ಶಾಂತಿಯುತವಾಗಿರ್ತಾರೆ, ಏನು ತೊಂದರೆ ಕೊಡ್ತಾರೆ, ಅವ್ರು ನಾವು ಕ್ಲೋಸ್ ಕೂಡ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಸುಮಾರು ಜನದ್ದು more than 100 ರೌಡಿ ಸೀಟ್ಸ್ ನಾವು ಕ್ಲೋಸ್ ಮಾಡ್ತೀವಿ. ಸೊ ನೀವು ಕೂಡ ಯಾರು ಇದ್ದಾರೆ ನೀವು ಕೂಡ ಸುಧಾರಣೆ ಮಾಡಬೇಕು. ನಿಮಗೆ ಮತ್ತೆ ನಾನು ಹೇಳ್ತೀನಿ, ನಿಮ್ಗೆ ಏನಾದರೂ ಸಮಸ್ಯೆ ಇರಲಿ ನಮಗೆ ಹೇಳಿ, ಪೂರ್ತಿ ನಿಮಗೆ ಕೂಡ ಸಹಾಯ ಮಾಡ್ತೀನಿ. ನಿಮಗೆ ಪದೇ ತೊಂದರೆ ಕೊಡ್ಲಿಕ್ಕೆ ನಿಮಗೆ ಇಷ್ಟ ಆಗಲ್ಲ. ನಿಮಗೆ ರೌಡಿ ಸೀಟ್ ಓಪನ್ ಮಾಡ್ತೀವಿ. ಯಾಕೆ ಮಾಡ್ತೀವಿ? ನಿಮ್ಮ ಮೇಲೆ ನಿಗಾ ಇಟ್ಕೊಳ್ಳಿಕ್ಕೆ. ನೀವು ಜನರಿಗೆ ಮತ್ತೆ ಬಾಕಿ ನಿಮ್ಮ ಫ್ರೆಂಡ್ಸ್ಗೆ ಬಾಕಿ ಗ್ರೂಪ್ ಮಾಡಿ ಅದೆಲ್ಲ ಭಯ ಕೊಡ್ತೀರಿ. ಲಾಸ್ಟ್ ಟೈಮ್ ಕೂಡ ನಿಮಗೆ ವಾರ್ ಮಾಡಿದ್ದೀವಿ ಸಿವಿಲ್ ಕೇಸಲ್ಲಿ. ಅವನಿಗೆ ತಾವು ಹೇಳಿದ್ದು ಇದು ರಿಫರ್ ಮಾಡೋಣ ನೋಡಿಪ್ಪ, ನಾವು ಪೂರ್ತಿ ರೆಡಿ ಇದೆ ನಿಮ್ಮದು. ನೀವು ಏನಾದರೂ ಮಾಡಿದರೆ ನಿಮಗೆ ಸೀದಾ ರಿಫರ್ ಮಾಡ್ತೀವಿ. ಊರಿಗೆ ಬರಲಿಕ್ಕೆ ಸಾಧ್ಯತೆ ಆಗಲ್ಲ, ನಿಮಗೆ ಅಲ್ಲೇ ಇರಬೇಕಾಗತ್ತೆ. ಯಾವ್ದು ಬೀದರ್ ಆ ಕಡೆ ಅವನಿಗೆ ಇಷ್ಟ ಇದೆಯಾ? ಜಮೀನು ಗಲಾಟೆದು ಕಾನೂನು ಪ್ರಕಾರ ಬಗೆಹರಿಸಿರಪ್ಪ. ಜಮೀನು ಗಲಾಟೆದು ನೀವು ಗಲಾಟೆ ಯಾಕೆ ಮಾಡ್ತೀರಾ? ನಿಮಗೆ ಯಾರು ತೊಂದರೆ ಕೊಡ್ತಾರೆ ನಮಗೆ ಹೇಳಿ, ನಾವು ಪೊಲೀಸಲ್ಲಿ ನಿಮಗೆ ರಚನೆ ಕೊಡ್ತೀವಿ. ಸ್ವಂತ ಜಗಳ ಯಾಕೆ ಮಾಡ್ತೀರಾ? ನೆಕ್ಸ್ಟ್ ಯಾವುದು ಕಂಪ್ಲೇಂಟ್ ಬಂದರೆ ನಿಮಗೆ ಗಡಿಪಾಡು ಮಾಡ್ತೀವಿ. ನಮ್ಮದು ರೆಡಿ ಇದೆ ಪ್ರಪೋಸಲ್ ಎಲ್ಲ. ಬಾಕಿ ನೀವೆಲ್ಲ ಕೂಡ ಏನು ಜಗಳ ಆಗಲ ಮಾಡಬಾರ್ದು, ಗಲಾಟೆ ಮಾಡಬಾರ್ದು. ಇವನಿಗೆ ಸ್ವಲ್ಪ ಕೊಡಬೇಕು. ಮತ್ತೆ ಕಲಿಸಬೇಕು. ನಿಮಗೆ ಅವಶ್ಯಕತೆ ಜನರಿಗೆ ನೀವು ಬೇಕಿಲ್ಲ. ನೀವೆಲ್ಲ ಹೋಗಿ ಗೌರ್ಮೆಂಟ್ ಹೋಗಿ ಬಂದು ಹೋಗಿ ಅಥವಾ ನಾನು ಕಳಿಸ್ತೀನಿ. ಅಪ್ಪ ಇಲ್ಲೇ ಡಿಸಿಲ್ವಾ ರೀಗನ್ ಅಪ್ಪು ಡಿಸಿಲ್ವಾ ಸುರೇಂದ್ರ ಪ್ರಕಾಶ್, ಪ್ರಶಾಂತ್, ಬರ್ನಾಡ್ ಮುಂದೆ ಪಾಪ ಸುನಿಲ್ ಶರತ್ ಕುಮಾರ್. ಯಾರು ಶರತ್? ಯಾರು ಶರತ್? ಯಾರು ಸರ್? ದೊಡ್ಡ ಶರತ್ ಎಲ್ಲಿ ಅವನು? ಬಂದಿಲ್ಲ. ಯಾಕೆ ನಮ್ಮ ಮನೆ ಮೊನ್ನೆ ಹೋಗಿದ್ವಲ್ಲ, ಯಾಕೆ ಬಂದಿಲ್ಲ ಅವನು? ಏನು ಹೇಳಿ ಬಂದಿದ್ರಿ? ಫ್ರೆಂಡ್ ಎಲ್ಲ ಹಾಕಿದ್ರು. ಅಪ್ಪನಲ್ಲಿ ಏನು ಸಮಸ್ಯೆ ನಿಮಗೆ? ಏನು ಮಾಡ್ತೀವಿ? ಮೀಟಿಂಗ್ ಮಾಡ್ತೀವಿ, ಗಲಾಟೆ ಮಾಡ್ತೀವಿ. ಯಾಕೆ ಎಷ್ಟು ಕೇಸ್ ಎಷ್ಟಿದೆ? ಕೇಸ್ ಆಯಿತು 6. ಯಾವ ವರ್ಷದಲ್ಲಿ ಲಾಸ್ಟ್ ಆಗಿತ್ತು? 3 ವರ್ಷ. ಈಗ 5 ವರ್ಷ ಇದೆ ನಿಮಗೆ. ಯಾರಿಗೆಲ್ಲ ಹೇಗೆ ಮತ್ತೆ ಯಾರಿಗೆ ಕೊಡ್ತೀರ ನೀವು? ನಿಮ್ಗೆ ಎಷ್ಟಿಗೆ ಹೇಳು ಅಷ್ಟೇ. ಪೂರ್ತಿ ನೀವು ಫೇಮಸ್ ಇದ್ದೀರಿ. ನೀವು ಸುಧಾರಣೆ ಆಗಬೇಕಲ್ಲ. ನೀವು ಕೂಡ ಸೇಮ್ ಫ್ಯಾಮಿಲಿ. ಏನು ಸಮಸ್ಯೆ ಇದೆ? ಯಾಕೆ ನಿಮ್ಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ? ಯಾಕೆ ಜನರಿಗೆ ಭಯ ಕೊಡ್ತೀವಿ? ಈಗ ಬರ್ತೀನಿ, ಓಕೆ. ನೆಕ್ಸ್ಟ್ ಯಾವುದೇ ರೀತಿಯಿಂದ ಜನರಿಗೆ ತೊಂದರೆ ಕೊಡಬಾರ್ದು, ಭಯ ಕೊಡಬಾರ್ದು. ನೀವು ಶಾಂತಿಯುತವಾಗಿರಿ, ಶಾಂತಿಯುತವಾಗಿ ಇರ್ತೀರಿ, ಕ್ಲೋಸ್ ಕೂಡ ಮಾಡ್ತೀವಿ. ನಿಮ್ಗೆ ಸಮಸ್ಯೆ ಇರುತ್ತೆ ನಿಮಗೆ, ಅದನ್ನು ನಮಗೆ ಇಮಿಡಿಯೇಟ್ಲಿ ಬನ್ನಿ, ಎಲ್ಲ ಸಹಾಯ ಮಾಡ್ತೀವಿ. ಕೋರ್ಟಲ್ಲಿ ಯಾವುದೇ ಹಿಯರಿಂಗ್ ಡೇಟ್ ಇರುತ್ತೆ, ಅದೇ ಟೈಮಿಂದ ಹೋಗಬೇಕು. ನೀವು ಏನೇನು ತಪ್ಪು ಮಾಡಿದ್ದೀರಿ ಅಲ್ಲಿ ಕೋರ್ಟಿಗೆ ಬಗೆಹರಿಸ್ತೀವಿ. ನಾವು ನೀವು ಏನಾದರೂ ಮಾಡಿದ್ದೀರಿ ನಿಮ್ಮ ಮೇಲೆ ನಾನು ತಗೊಳ್ತೀವಿ. ನೀವೆಲ್ಲ ಕೂಡ
ಯಾರು? ಸುನೀಲ್.